ಕಥೆಯ ಶೀರ್ಷಿಕೆ ಬಡತನವೇ ಒಂದು ವಿಶ್ವವಿದ್ಯಾನಿಲಯ. ಒಂದು ಪುಟ್ಟ ಹಳ್ಳಿಯಲ್ಲಿ ರಮೇಶ್ ಎಂಬ ಬಾಲಕ ತನ್ನ ತಂದೆ ತಾಯಿಯೊಂದಿಗೆ ವಾಸಿಸುತ್ತಿದ್ದ. ಅವರ ಕುಟುಂಬ ತುಂಬ ಬಡವಾಗಿತ್ತು. ತಂದೆ ದಿನಗೂಲಿ ಕೆಲಸ ಮಾಡುತ್ತಿದ್ದರು. ತಾಯಿ ಮನೆಮನೆಗೆ ಹೋಗಿ ಕೆಲಸ ಮಾಡಿ ಕುಟುಂಬವನ್ನು ಸಾಗಿಸುತ್ತಿದ್ದರು. ಕೆಲವೊಮ್ಮೆ 2 ಹೊತ್ತಿನ ಊಟಕ್ಕೂ ಕಷ್ಟವಾಗುತ್ತಿತ್ತು. ಆದರೆ ರಮೇಶ್ನ ತಂದೆ ತಾಯಿ ಒಂದು ಮಾತನ್ನು ಯಾವಾಗಲೂ ಹೇಳುತ್ತಿದ್ದರು: ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆದರೆ ಶಿಕ್ಷಣ ಕಳೆದುಕೊಂಡರೆ ಜೀವನವೇ ಕಷ್ಟವಾಗುತ್ತದೆ. ರಮೇಶ ಪ್ರತಿದಿನ ಶಾಲೆಗೆ ಹೋಗಲು 5 ಕಿಲೋಮೀಟರ್ ನಡೆದು ಹೋಗುತ್ತಿದ್ದ. ಪುಸ್ತಕಗಳನ್ನು ಖರೀದಿಸಲು ಹಣವಿರಲಿಲ್ಲ. ಹಿರಿಯ ವಿದ್ಯಾರ್ಥಿಗಳು ಬಳಸಿದ ಹಳೆಯ ಪುಸ್ತಕಗಳನ್ನು ಸಂಗ್ರಹಿಸಿ ಓದುತ್ತಿದ್ದ. ರಾತ್ರಿ ಮನೆಯಲ್ಲಿದ್ದ ವಿದ್ಯುತ್ ಆಗಾಗ ಹೋಗುತ್ತಿದ್ದ ಕಾರಣ ಬೀದಿ ದೀಪದ ಕೆಳಗೆ ಕುಳಿತು ಓದುತ್ತಿದ್ದ. ಕೆಲವರು ಅವನನ್ನು ನೋಡಿ ಹಾಸ್ಯ ಮಾಡುತ್ತಿದ್ದರು. ಇಷ್ಟು ಕಷ್ಟಪಟ್ಟು ಓದಿದರೂ ಏನು ಪ್ರಯೋಜನ ಎಂದು ಕೇಳುತ್ತಿದ್ದರು. ಆದರೆ ರಮೇಶ ಎಂದಿಗೂ ತನ್ನ ಗುರಿಯನ್ನು ಬಿಟ್ಟಿರಲಿಲ್ಲ. ಬೇಸಿಗೆ ರಜೆಯಲ್ಲಿ ಇತರ ಮಕ್ಕಳು ಆಟವಾಡುತ್ತಿದ್ದರೆ ರಮೇಶ ಕೃಷಿ ಕೆಲಸಕ್ಕೆ ಹೋಗಿ ಸ್ವಲ್ಪ ಹಣ ಸಂಪಾದಿಸುತ್ತಿದ್ದ. ಆ ಹಣದಿಂದ ಶಾಲಾ ಶುಲ್ಕ ಮತ್ತು ನೋಟ್ ಪುಸ್ತಕಗಳನ್ನು ಖರೀದಿಸುತ್ತಿದ್ದ. ಬಡತನ ಅವನನ್ನು ಹೆದರಿಸಲಿಲ್ಲ. ಬದಲಾಗಿ ಪ್ರತಿಯೊಂದು ಕಷ್ಟವೂ ಅವನಿಗೆ ಹೊಸ ಪಾಠವನ್ನು ಕಲಿಸಿತು. ಸಮಯದ ಮೌಲ್ಯ, ಶ್ರಮದ ಮಹತ್ವ, ಹಣದ ಬೆಲೆ ಮತ್ತು ಆತ್ಮವಿಶ್ವಾಸದ ಶಕ್ತಿ ಅವನ ಬದುಕಿನ ಗುರುಗಳಾದವು. ವರ್ಷಗಳು ಕಳೆದವು. ರಮೇಶ ಉತ್ತಮ ಅಂಕಗಳೊಂದಿಗೆ ಪದವಿ ಪೂರ್ಣಗೊಳಿಸಿದ. ನಂತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸಿದ್ಧತೆ ಆರಂಭಿಸಿದ. ಹಲವಾರು ಬಾರಿ ಪರೀಕ್ಷೆಯಲ್ಲಿ ವಿಫಲನಾದ. ಆದರೂ ಅವನು ನಿರಾಶನಾಗಲಿಲ್ಲ. ಪ್ರತಿಯೊಂದು ಸೋಲು ಯಶಸ್ಸಿನ ಮೆಟ್ಟಿಲು ಎಂಬ ನಂಬಿಕೆಯಿಂದ ಮತ್ತೆ ಮತ್ತೆ ಪ್ರಯತ್ನಿಸಿದ. ಕೊನೆಗೆ ಸರ್ಕಾರಿ ಅಧಿಕಾರಿಯಾಗಿ ಆಯ್ಕೆಯಾದ. ಅಧಿಕಾರಿಯಾದ ನಂತರ ತನ್ನ ಹಳ್ಳಿಗೆ ಭೇಟಿ ನೀಡಿದ ರಮೇಶ ತಾನು ಓದಿದ ಶಾಲೆಯನ್ನು ಕಂಡು ಭಾವುಕನಾದ. ಅಲ್ಲಿದ್ದ ಮಕ್ಕಳಿಗೆ ಮಾತನಾಡುತ್ತಾ, ನನ್ನ ದೊಡ್ಡ ಗುರು ಯಾವ ಶಿಕ್ಷಕರೂ ಅಲ್ಲ, ಬಡತನವೇ ನನ್ನ ವಿಶ್ವವಿದ್ಯಾನಿಲಯ. ಅದು ನನಗೆ ತಾಳ್ಮೆ, ಶಿಸ್ತು, ಪರಿಶ್ರಮ, ಆತ್ಮವಿಶ್ವಾಸ ಮತ್ತು ಜೀವನದ ನಿಜವಾದ ಅರ್ಥವನ್ನು ಕಲಿಸಿತು ಎಂದನು. ಆ ಮಾತುಗಳು ಅಲ್ಲಿದ್ದ ಮಕ್ಕಳ ಮನಸ್ಸಿನಲ್ಲಿ ಹೊಸ ಆಶೆಯನ್ನು ಮೂಡಿಸಿದವು. ಬಡತನವೇ ಜೀವನದ ಅಂತ್ಯವಲ್ಲ ಎಂದು, ಅದು ಯಶಸ್ಸಿನ ಆರಂಭವೂ ಆಗಬಹುದು ಎಂಬ ಅರಿವು ಅವರಿಗೆ ಮೂಡಿತು. ಆ ದಿನದಿಂದ ಹಳ್ಳಿಯ ಅನೇಕ ಮಕ್ಕಳು ಶಿಕ್ಷಣದತ್ತ ಹೆಚ್ಚು ಆಸಕ್ತಿ ತೋರಿದರು. ತಮ್ಮ ಪರಿಸ್ಥಿತಿಯನ್ನು ಶಾಪವೆಂದು ಭಾವಿಸದೆ ಅವಕಾಶವೆಂದು ನೋಡಲು ಆರಂಭಿಸಿದರು. ನೀತಿ: ಬಡತನ ಎಂದರೆ ಕೇವಲ ಹಣದ ಕೊರತೆಯಲ್ಲ, ಅದು ಜೀವನವನ್ನು ಗಟ್ಟಿಗೊಳಿಸುವ ಶಾಲೆ. ಕಷ್ಟಗಳು ನಮಗೆ ಸೋಲನ್ನು ಕಲಿಸುವುದಿಲ್ಲ, ಗೆಲುವಿನ ದಾರಿಯನ್ನು ತೋರಿಸುತ್ತವೆ. ಆದ್ದರಿಂದ ಬಡತನವನ್ನು ಶಾಪವೆಂದು ಭಾವಿಸದೆ ಬದುಕಿನ ಮಹಾನ್ ವಿಶ್ವವಿದ್ಯಾನಿಲಯವೆಂದು ಸ್ವೀಕರಿಸಿ ಪರಿಶ್ರಮ ಮತ್ತು ಶಿಕ್ಷಣದ ಮೂಲಕ ಯಶಸ್ಸಿನ ಶಿಖರವನ್ನು ತಲುಪಬೇಕು.